ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮನೇಲಿ ನೋಡಿರ್ತಕ್ಕಂಥ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಇವತ್ತಿನ ಒಂದು ಕಂಟೆಂಟ್ ಏನು ಅಂದರೆ ಫೇಸ್ ವಾಶ್ ಪೌಡರ್, ನ್ಯಾಚುರಲಿ ಫೇಸ್ ವಾಶ್ ಪೌಡರ್. ಈ ಒಂದು ನ್ಯಾಚುರಲಿ ಫೇಸ್ ವಾಶ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಫೇಸ್ ವಾಶ್ ಪೌಡರಿಂದ ನನಗೆ ತುಂಬಾ ಬೆನಿಫಿಟ್ಸ್ ಆಗಿದೆ, ತುಂಬಾ ಯೂಸ್ ಆಗಿದೆ. ನಾನು 6 ಮಂತ್ ಬ್ಯಾಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 1 ಮಂತ್ ಯೂಸ್ ಮಾಡಿದ್ರೆ ನನಗೆ ಎಲ್ಲ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಬ್ಲಮಿಂದ ತುಂಬ ಜನನೇ ಸಫರ್ ಆಗ್ತಿದ್ದಾರೆ ಅಂತ ನಾನು ತುಂಬ ನೋಡಿದ್ದೇನೆ, ಸರ್ಚ್ ಮಾಡಿದ್ದೇನೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ನನಗೆ ಸ್ಕಿನ್ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಕ್ಕಂಥ ಈ ಒಂದು ಫೇಸ್ ವಾಶ್ ಪೌಡರ್ನ ನಾನು ಮನೆಯಲ್ಲೇ ಮಾಡಿಕೊಂಡು ನಾನು ಯೂಸ್ ಮಾಡ್ತಾಯಿದ್ದೇನೆ. ನನಗೆ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ಬನ್ನಿ ನೋಡೋಣ ಹಾಕಿದರೆ ಈ ಒಂದು ಫೇಸ್ ವಾಶ್ ಪೌಡರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಒಂದು ಫೇಸ್ ವಾಶ್ ಪೌಡರ್ನ ಮಾಡಲಿಕ್ಕೆ ಮಸೂರ್ ದಾಲ್, ರೈಸ್, ಗ್ರಾಮ್ ಫ್ಲೋರ್, ಕಸ್ತೂರಿ ಹಳದಿ, ಮುಲ್ತಾನ್ ಮಿಟ್ಟಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮೊದಲಿಗೆ ಮಸೂರ್ ದಾಲ್ ಮತ್ತು ಅಕ್ಕಿ ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ತುಂಬ ನುಣ್ಣಗೆ ಮೆಲ್ಲಗೆ ಹಾಕ್ಸ್ಕೋಬೇಕು. ಹಾಕ್ಸಿರ್ತಕ್ಕಂಥ ಪುಡಿನ ಜರಡಿ ಆಡಿಸಿ 1 ಪಾಕೆಟ್ ಮುಲ್ತಾನ್ ಮಿಟ್ಟಿ, ಕಸ್ತೂರಿ ಹಳದಿ ಮತ್ತು ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಪುಡಿ ಮಾಡಿಕೊಂಡು ಒಂದು ನೀಟಾಗಿ ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ಸ್ಟೋರೇಜ್ ಮಾಡ್ಕೋಬೇಕು. ಈ ಥರ ಸ್ಟೋರೇಜ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಪೌಡರ್ನ ಚಿಕ್ಕದಾದಂಥ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಡೈಲಿ ವಾಶ್ ಮಾಡಲಿಕ್ಕೆ ಬಳಸ್ಬೋದು. ಸೊ ಅದು ಹೇಗೆ ವಾಶ್ ಮಾಡೋದು ಅಂದರೆ, ಈ ಥರ ಅಂಗೈಯಲ್ಲಿ ಪೌಡರ್ನ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನೀಟಾಗಿ ಈ ಥರ ಕ್ರಿಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರೋ ಹಾಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಬೇಕು. ಅಪ್ಪರ್ ಸೈಡ್ ಲೆವೆಲಲ್ಲಿ ಸ್ಕ್ರಬ್ ಮಾಡಬೇಕು. ಸೊ ನೀಟಾಗಿ ನಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್, ಮಾರ್ಕ್ಸ್ ಎಲ್ಲ ಇದೆ ಮತ್ತು ಪಿಗ್ಮೆಂಟೇಷನ್ ಇರೋ ಕಡೆ ನೀಟಾಗಿ 1-2 ಮಿನಿಟ್ಸ್ ನಿಧಾನವಾಗಿ ಸ್ಕ್ರಬ್ ಮಾಡಿ ಆಮೇಲೆ ನೀಟಾಗಿ ಫೇಸ್ ವಾಶ್ ಮಾಡಬೇಕು. ಸೊ ಡೈಲಿ ಇದನ್ನು ಸ್ನಾನ ಮಾಡುವಾಗಲೂ ನೆಕ್ಗೆ ಅಪ್ಲೈ ಮಾಡ್ಬೋದು. ನಾನು ಕೂಡ ಸ್ನಾನ ಮಾಡುವಾಗ ನೆಕ್ಗೆ ಅಪ್ಲೈ ಮಾಡ್ತೇನೆ. ಸೊ ಗೈಸ್, ಇದನ್ನು 2 ಮಿನಿಟ್ಸ್ ಮಾಡಿ ವಾಶ್ ಮಾಡಿದ್ಮೇಲೆ ಒಂದು ರಿಸಲ್ಟ್ ನಿಮಗೆ ಕಾಣುತ್ತೆ. ನೋಡಿ ಎಷ್ಟೆಲ್ಲ ಗ್ಲೋ ಬಂದಿದೆ. ಸೊ ನನಗೆ ಇದು 6 ಮಂತಿಂದ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ. ಇನ್ನು 1 ಮಂತ್ ಯೂಸ್ ಮಾಡಿದರೆ ನನಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಇದನ್ನು ತೋರಿಸ್ತಿದ್ದೇನೆ ನೋಡಿ. ನಾನು ಯಾವುದೇ ಡೇ ಕ್ರೀಮ್, ನೈಟ್ ಕ್ರೀಮ್ ಎಲ್ಲ ಯೂಸ್ ಮಾಡಲ್ಲ. ಡೇಯಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ ಅಷ್ಟೇ. ನೋಡಿ ಈಗ ಯಾವುದೂ ಕ್ರೀಮ್ ಹಾಕಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.